ನಮಸ್ಕಾರ ಕರ್ನಾಟಕ ಜನತೆ, ನನ್ನ ಮತ್ತೊಂದು ಹೊಸ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ಗೈಸ್, ಬೆಳಗ್ಗೆ 7 ಗಂಟೆಗೆ ಬಂದೆ ಡ್ಯೂಟಿಗೆ. ಬಂದು ಇವಾಗ ಟೈಮು 2 o'clock ಆಗ್ತಾಯಿದೆ. ಇವಾಗ ನಿನ್ನೆ ಬ್ಲಾಗ್ನ ಎಂಡ್ ಮಾಡಿ ಇವಾಗ ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡ್ಬೇಕು ಇವತ್ತು ಇಷ್ಟಾಗುತ್ತೆ ಅಂತ. ಇಷ್ಟಾಗುತ್ತೆ ಅಷ್ಟು ಮಾಡಿಕೊಂಡು ಇವತ್ತು ಬೇಗ ಹೋಗಿ ಮಲ್ಕೋಬೇಕು. ಸೊ ಗೈಸ್, ಇವಾಗ ಮನೆಗೆ ಹೋಗಿ ಊಟ ಗೀಟ ಮಾಡಿಕೊಂಡು ಬೆಳಗ್ಗೆ ನಾಷ್ಟ ಮಾಡಿದ್ದು. ಇವಾಗ ಟೈಮ್ 6 ಗಂಟೆಗೆ ಊಟ ಮಾಡ್ತಾಯಿದ್ದೀನಿ. ಮಾಡಿಕೊಂಡು ಹೋಗ್ತಾ ಇದ್ದೀನಿ ಸ್ಟೋರ್ ಹತ್ರ ಹೋಗಿ. ಇವತ್ತು ಎಷ್ಟಾದರೂ ಆಗಲಿ ಪರವಾಗಿಲ್ಲ, 8 ಗಂಟೆ ಇಲ್ಲ 9 ಗಂಟೆ ಲಾಸ್ಟ್ ಮಾಡಿಬಿಟ್ಟು ಮನೆಗೆ ಹೋಗಿ ಮಲ್ಕೋಬೇಕು. ಮಲ್ಕೊಂಡು ಮತ್ತೆ ಬೆಳಗ್ಗೆ 6 ಗಂಟೆಗೆ ಬರಬೇಕು. ಅದಕ್ಕೆ ಇವತ್ತು ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತ ಬೇಗ ಹೋಗ್ಬೇಕು. ಹಿಂಗೆ ಹಾಕ್ತೀನಿ, ಬರ್ದಿಟ್ಕೊ. ಇದು ಮೀಮ್ಸ್ ಹೆಂಗೆ ಹಾಕ್ತೀನಿ ಗೊತ್ತಾ? ಇನ್ಸ್ಟಾಗ್ರಾಮಲ್ಲಿ ಹಾಕ್ಬಿಡ್ತೀನಿ. ಗೈಸ್ ನೋಡಿ ಗೈಸ್, ಒಂದೊಂದು ಕ್ಯಾಪ್ ಕಿತ್ಕೊಂಡು ಕೊಡ್ತಾ ಇಲ್ಲ. ಹಾಂ, ಗಾಡಿ ಓಡಿಸಿ ಬಂದ್ಮೇಲೆ ಅಂತ ಕೇಳ್ತೀಯ? ಅಯ್ಯೋ ಬಂದ್ಮೇಲೆ ಅಂತ ಕೇಳ್ತೀಯ ಬ್ರೋ, ಫಸ್ಟ್ ಹೇಳ್ಬೇಕಿತ್ತು. ಸೊ ಗೈಸ್, ನಾನು ನೈಟ್ ಹೋಗ್ಬಿಟ್ಟು ಮಲ್ಕೊಬಿಟ್ಟಿದೆ. 8 ಗಂಟೆಗೆ ಹೋಗಿ ಮಲ್ಕೊಬಿಟ್ಟಿದೆ. ಇವಾಗ ಬೆಳಗ್ಗೆ ಬಂದು ಫಸ್ಟ್ ಆರ್ಡ್ರ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಮಾಡಲೇಬೇಕು 2 ಗಂಟೆ ಅಂತ. ಮತ್ತು 2 ಗಂಟೆ ಮಾಡಿ ನಾಳೆ ದಿವಸ ಮಾಡಿ ಗಾಡಿ ಸರ್ವಿಸಿಗೆ ಬಿಡಬೇಕು. ಮಾಡೋಣ, ಇವತ್ತು ಎಷ್ಟೊತ್ತಾಗೋದು ಅಷ್ಟು ಮಾಡೋಣ. ಗೈಸ್, ಹಂಗೆ ಡ್ಯೂಟಿ ಮಾಡ್ತಾಯಿದ್ದೆ. ಗಣೇಶನ ಮನೆಯಲ್ಲಿ ಇಡ್ಲಿ ಮಾಡಿದಾರಂತೆ. ಸೊ ಅದಕ್ಕೆ ಅವ್ರ ಮನೆಗೆ ಹೋಗಿ ಇಡ್ಲಿ ತಿನ್ನಬೇಕು. ಗಣೇಶ ಮತ್ತು ಕಿಶೋರ ಅಲ್ಲಿ ಬರ್ತಾಯಿದ್ದಾರೆ. ನಾವು ಹೋಗಿ ಇವಾಗ ನಾಷ್ಟ ಮಾಡ್ಕೊಂಡು ಮತ್ತೆ ಡ್ಯೂಟಿ ಮಾಡಬೇಕು. ಮಾಡೋಣ. ಸೊ ಗಾಯ್ಸ್, ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ. ಐ ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಯಾರೇ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.